ಏನು ಶನಿವಾರ ಸಾಧನಾ ಸಮಾವೇಶ ಆಯಿತು. ಅಲ್ಲಿಗೆ ನಮ್ಮ ಮಡಿವಾಳ ಸಮಾಜದ ಒಬ್ಬ ಯುವಕ 39 ವರ್ಷದ ಒಬ್ಬ ಯುವಕ ಸಮಾವೇಶಕ್ಕೆ ಬಾ ಅಂತ ಅಂದ್ಬಿಟ್ಟು ಕರೆದ್ಬಿಟ್ಟು ಅಲ್ಲಿ ಲೋಕಲಲ್ಲಿ ಯಾರಿದ್ರು ಶಂಕರ ಅಂತ ಯಾರೋ ಇದ್ದಾರಂತೆ ಕಾಂಗ್ರೆಸ್ ಅವರು ಬಾ ನಿನಗೆ ಬಸ್ಸಲ್ಲಿ ಕರ್ಕೊಹೋಗಿ ಕರ್ಕೊಬರ್ತೀನಿ ಅಂತ ವ್ಯವಸ್ಥೆ ಮಾಡಿದ್ದಾರೆ. ಇವನು ಅವ್ರ ಮಾತು ಕೇಳ್ಕೊಂಡು ಬಸ್ಸಲ್ಲಿ ಕರ್ಕೊಬಂದಿದ್ದಾರೆ. ಸಮಾವೇಶಕ್ಕೆ ಬಂದಾದಮೇಲೆ ಕರ್ಕೊಬಂದಾದಮೇಲೆ ವಾಪಸ್ ಮತ್ತೆ ಕರ್ಕೊಬಿಡೋ ಜವಾಬ್ದಾರಿ ಕೂಡ ಆ ಬಸ್ನವರು ಯಾರು ಇನ್ಚಾರ್ಜ್ ತೊಗೊಂಡಿರ್ತಾರೆ ಅವ್ರದ್ದೇ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಹೊರತು ಬೇರೆ ಇನ್ಯಾರೂ ರೆಸ್ಪಾನ್ಸಿಬಿಲಿಟಿ ಆಗಿರಲ್ಲ. ಯಾಕಂದರೆ ಬರಬೇಕಾದ್ರೆ ಒಂಥರ ಹೋಗ್ಬೇಕಾದಾಗ ಒಂಥರ ಮಾಡೋಕ್ಕೆ ಅದು ಸರಿ ಇಲ್ಲ. ನಮ್ಮ ಉದ್ದೇಶ ಏನು ಅಂತಂದರೆ ಇವ್ರು ಏನು ಹೇಳ್ತಿದ್ದಾರೆ ಇವಾಗ ಅವನು ಅವತ್ತು ಮಿಸ್ ಆಗಿದ್ದಾನೆ, ಇವರು ಬಸ್ ತೊಗೊಂಡು ವಾಪಸ್ ಹೊಂಟೋಗ್ಬಿಟ್ಟಿದ್ದಾರೆ. ಬಟ್ ನನ್ನ ಉದ್ದೇಶ ಏನು ಅಂತಂದರೆ ಇವರು ಕರ್ಕೊಬಂದಾದಮೇಲೆ ಸಮಾಜದಲ್ಲಿ ಮುಖ್ಯವಾಹಿನಿಯಲ್ಲಿ ಇರೋಂಥವ್ರು ಇವ್ರು ಏನು ಮಾಡಬೇಕು, ಮಿಸ್ ಆಗಿದ್ದಾನೆ ಅಂತಂದಾಗ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಯಾವುದಿದೆ ಅವ್ರಿಗೆ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡಬೇಕಾಯಿತು. ಅದು ಬೇಡ, ಅಟ್ಲೀಸ್ಟ್ ಮನೆಗಾರು ಹೋಗ್ಬಿಟ್ಟು ಆ ಹುಡುಗ ಹಿಂಗೆ ಬಂದಿದ್ದ ಹಿಂಗೆ ಮಿಸ್ ಆಗಿದ್ದಾನೆ ಅಂತಂದ್ಬಿಟ್ಟು ಅದನ್ನಾರು ಮನೆಯವ್ರಿಗೆ ಮಾಹಿತಿ ಕೊಡಬೇಕಾಯಿತು. ಇವ್ರು ಆ ಕೆಲಸನೂ ಮಾಡಿಲ್ಲ. ಮಾರನೇ ದಿವಸ ಬೆಳಿಗ್ಗೆ ಅಂದರೆ ನಿನ್ನೆ ಭಾನುವಾರ ಬೆಳಿಗ್ಗೆ ಮನೆಯವರು ಹಿಂಗೆ ಬಂದಿದ್ದಾರಲ್ಲ ಏನಾಯಿತು ಅಂತ ಕೇಳೋಕ್ಕೆ ಹೋಗಿದ್ದಾಗ ಇಲ್ಲ ಅವ್ನು ನಮ್ಮ ಜೊತೆ ಕರ್ಕೋಗಿದ್ದಷ್ಟೇ, ಅವ್ನು ಬರ್ಬೇಕಾದ್ರೆ ನಮ್ಮ ಜೊತೆ ಬಂದಿಲ್ಲ, ಏನಾಯ್ತದಂತ ಗೊತ್ತಿಲ್ಲ ಅಂತಂದಾಗ ಇವರು ಆಯಿತು ಸರಿ ನಡಿ ಅಂತಂದ್ಬಿಟ್ಟು ಅಲ್ಲಿ ಲೋಕಲ್ ಬನ್ನೂರು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ. ಅಲ್ಲಿ ಬನ್ನೂರು ಪೊಲೀಸ್ ಸ್ಟೇಷನ್ಗೆ ಏನು ಹೇಳಿದ್ದಾರೆ, ಇಲ್ಲ ನಮ್ಗೆ ಇಲ್ಲಿ ಇದಕ್ಕೆ ಬರಲ್ಲ, ಎಲ್ಲಿ ಮಿಸ್ ಆಗಿದ್ದಾರೆ ಅಲ್ಲಿಗೆ ಹೋಗಿ. ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ, ಇಲ್ಲಮ್ಮ ನಿನ್ನೆ ಯಾವುದೋ ಒಂದು ಬಾಡಿ ಸಿಕ್ಕಿದೆ, ಅದು ನಿಮ್ಮದೇ ಏನೋ ನೋಡಿ. ಆಯಿತು ಸರಿ ಬನ್ನಿ ನೋಡಿ ಅಂದಾಗ ಬಾಡಿ ಐಡೆಂಟಿಫಿಕೇಷನ್ ಮಾಡಿದಾಗ ನಮ್ಮದೇ ಅಂತ ಹೇಳಿದೆ. ಪೊಲೀಸವರು ಹೇಳ್ತಿರೋ ಮಾಹಿತಿ ಪ್ರಕಾರ ಏನು, ಅದು ಬಾರ್ ಮುಂದೆ ಏನಾಯಿತು CCTV ಫುಟೇಜಲ್ಲಿ ಇದೆ, ಅದು ಬಿದ್ದು ಸತ್ತಿದ್ದಾನೆ. ನಾನು ಹೇಳ್ತಿರೋದೇನು ಅಂತಂದರೆ ಇವರು ಪ್ರಾಂಪ್ಟಾಗಿ ಕರ್ಕೊಬಂದು ಅದು ಅವ್ರನ್ನ ಬಾರ್ ಮುಂದೆನೇ ಸತ್ತಿರಲಿ ಸರ್. ಬಾರ್ಗೆ ಹೋಗೋರೆಲ್ಲ ಕುಡಿಯೋರಲ್ಲ, ಹಾಸ್ಪಿಟ್ಲಿಗೆ ಬರೋರೆಲ್ಲ ರೋಗಿಗಳಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗೋರೆಲ್ಲ ಕಳ್ಳರಾಗಲ್ಲ, ಕಂಪ್ಲೇಂಟ್ ಕೊಡೋಕ್ಕೂ ಹೋಗಿರ್ತಾರೆ. ಆಯಿತಾ, ನನ್ನ ಉದ್ದೇಶ ಏನಿದೆ ಅಂತಂದಾಗ ನೀವು ಆ ವಿಷಯನ ಅವತ್ತು ಮನೆಯವ್ರು ಮುಟ್ಟಿಸಿದ್ರೆ ಈ ಥರ ಸಮಸ್ಯೆ ಆಗ್ತಿರಲಿಲ್ಲ. ನೀವು ಒಬ್ಬ ಏನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹೇಳ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರೇ ನಮ್ಮ ಶಕ್ತಿ ಅಂತಾರೆ. ನಿಮ್ಮ ಕಾರ್ಯಕರ್ತರನ್ನ ನಂಬ್ಕೊಂಡೆ ತಾನೇ ಅವ್ರು ಬಂದಿದ್ದು. ಸಿದ್ದರಾಮಯ್ಯನವ್ರು ಅಭಿಮಾನಿ ತಾನೇ ಅವನು. SC ಮಹದೇವಪ್ಪ ಅವರು ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ, ಅದೇ ಕಾನ್ಸ್ಟಿಟ್ಯೂನ್ಸಿಯವರು. MP ಅವರು ಕೂಡ ಅದೇ ಕಾನ್ಸ್ಟಿಟ್ಯೂನ್ಸಿಯವರು ಇದ್ದಾರೆ. ಇದಕ್ಕೆಲ್ಲ ಹೊಣೆ ಯಾರಾಗಬೇಕು ಹಂಗಾರೆ ನಿಮಗೆ ಕರ್ಕೊಬರೋ ತನಕ ಮಾತ್ರ ಅಲ್ಲಿ ಶೋ ಅಪ್ ಮಾಡ್ಕೊಳ್ಳೋ ತನಕ ಮಾತ್ರ ಜನ ಬೇಕು. ಮುಗ್ದೋದ್ಮೇಲೆ ಕಾರ್ಯಕ್ರಮ ಮೇಲೆ ಅವ್ನು ಸತ್ತರಾರು ಸರಿ, ಉದ್ರಾರು ಸರಿ, ಹೋದ್ರಾರು ಸರಿ, ಏನಾರು. ನಮ್ಮ ಅನಿಸಿಕೆ ಏನಾಗಿದೆ ಗೊತ್ತಾ ಸರ್, ಇವಾಗ ಅವನು ಬಸ್ಸಲ್ಲಿ ಬರ್ಬೇಕಾರೆ ಇವ್ರು ಏನು ಕೊಟ್ಟಿದ್ದಾರೋ ಗೊತ್ತಿಲ್ಲ, ಏನು ಕೂಡಿಸಿದಾರೋ ಗೊತ್ತಿಲ್ಲ, ಗೊತ್ತಾಯ್ತಾ. ಸಮಾವೇಶ ಆಗಿ ಕೆಲವೇ ಗಂಟೆಗಳಲ್ಲಿ ಸತ್ತಿದ್ದಾನೆ. ಅವನು ಬಾರ್ಗೆ ಹೋಗಿದ್ದಾನೆ ಅಂತಂದರೆ ನೀರು ಕುಡಿಯೋಕ್ಕೆ ಹೋಗಿರ್ಬೋದು, ಬಾಯಾರಿಕೆ ಆಗ್ಬಿಟ್ಟು, ಇಲ್ಲ ಕುಡ್ದೇ ಇದ್ದ ಅಂತ ತಿಳ್ಕೊಳ್ಳಿ. ಇನ್ವೆಸ್ಟಿಗೇಷನ್ ಆಗಲಿ, ಸ್ಟೇಷನ್ಗೆ ಹೋಗ್ಬಿಟ್ಟು ನಾವು ಕಂಪ್ಲೇಂಟ್ ಕೊಡೋಕೆ ಹೋದರೆ ಸ್ಟೇಷನ್ ಕಂಪ್ಲೇಂಟ್ ತಗೊಳಕ್ಕೆ ರೆಡಿ ಇಲ್ಲ. ಲಕ್ಷ್ಮೀಪುರಂ ಪೊಲೀಸ್ ಸ್ಟೇಷನ್ಗೆ ಬೆಳಿಗ್ಗೆ ಹೋಗಿದ್ದಾರಂತೆ. ಇಲ್ಲಮ್ಮ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದಾರೆ, ಇಲ್ಲಮ್ಮ ಇದು ಬಾಡಿ ಇದೆಯಾ ಏನಾಯ್ತು ಅಂತ ನೋಡಿದಾಗ ನಮಗೆ ಮಾಹಿತಿ ಬಂತು, ಹೌದು ಸರ್ ಇದು ಸತ್ತೋಗಿರೋದು ನಿಜ ಅಂತ ಅಂದ್ಬಿಟ್ಟು ಅವರು ಸ್ಟೇಷನಿಂದ ಅವರು ವಾಪಸ್ ಕಳಿಸಿದ್ದಾರೆ. ನೋಡಿ ಅದೇನಿದೆ ಅಂತಂದು. ಇವಾಗ ನಮಗೇನಾಗಿದೆ ಅಂತಂದರೆ ಬೆಳಿಗ್ಗೆ ಅವರೇ ಬಂದರು, ಯಾರು ಕಾಂಗ್ರೆಸ್ ಮುಖಂಡರು ಯಾರಿದ್ರು ಅವರೇ ಬಂದರು. ಬಂದಾಗ ನಾವೇನು ಕೇಳ್ತಿದ್ದೀವಿ ಅಂದರೆ ಸೌಜನ್ಯಯುತವಾಗಿ ಸರ್ ಅವರು ಹೌದು MP ಸಾಹೇಬ್ರಿಲ್ಲ, ಸುನಿಬೋಲ್ ಸಾಹೇಬ್ರಿಲ್ಲ, SC ಮಹದೇವಪ್ಪ ಸಾಹೇಬ್ರಿಲ್ಲ, ಅವ್ರ ಬೆಂಬಲಿಗರಿಲ್ವಾ, ಅವ್ರ ಅಪ್ಪಟ ಅಭಿಮಾನಿಗಳು ಬಳಗ ಇಲ್ವಾ, ಅವ್ರು ಯಾರೋ ಬಂದ್ಬಿಟ್ಟು ಅಟ್ಲೀಸ್ಟ್ ಒಂದು ಸಾಂತ್ವನ ಹೇಳ್ಬೋದಾಯ್ತಲ್ಲ. ಶಂಕರ್ ಅಂತ ಅಂದ್ಬಿಟ್ಟು ಅದೇ ಗ್ರಾಮದ ಕಾಂಗ್ರೆಸ್ ಮುಖಂಡ ಅವನು. ಓಕೆನಾ. ಈಗ ನಮ್ಮ ಉದ್ದೇಶ ಏನಿದೆ ಗೊತ್ತಾ, ಕರ್ಕೊ ಹೋಗ್ಬೇಕಾದಾಗ ನಿಮಗೆ ಇದಿರುತ್ತೆ, ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಕರ್ಕೊ ಬಂದು ಬಿಡೋಕ್ಕೆ ಯಾಕಿರಲ್ಲ. ಇವಾಗ ಆ ಎಮ್ಮಂಗೆ ಹೆಂಡ್ತಿಗೆ 50% ಕಿವಿ ಕೇಳಿಸಲ್ಲ, ಓಕೆನಾ. 4 ವರ್ಷದ ಮಗು ಇದೆ, 60 ವರ್ಷ ಆಗಿರೋ ತಾಯಿ ಇದ್ದಾಳೆ, ಇರೋಕ್ಕೆ ಮನೆ ಇಲ್ಲ. ಅವರು ಕುಟುಂಬದ ಯಾವುದೋ ಇದರಲ್ಲಿ BPL ಇದರಲ್ಲಿ ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡಿದ್ರು. ನಾನು ಹೇಳೋದೇನು ಅಂದರೆ ಸಮಾವೇಶಕ್ಕೆ ಬರೋರು ಯಾರು ಶ್ರೀಮಂತರು ಬರಲ್ಲ ಸರ್. 300 ರೂಪಾಯಿ 400 ರೂಪಾಯಿ ಸಿಗುತ್ತೆ ಅಂದ್ಕೊಂಡೆ ಬರ್ತಾರೆ ಸರ್. ಅವ್ರು 300 ಕೊಟ್ಟಿದ್ರೆ 500 ಕೊಟ್ಟಿದ್ರೆ ನನಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದೇನು, ನಿಮ್ಮ ನಂಬಿ ಬಂದಾದಮೇಲೆ ಆ ರೆಸ್ಪಾನ್ಸಿಬಿಲಿಟಿ ನೀವು ತಗೊಳಂಗಿದ್ರೆ ಕರ್ಕೊ ಹೋಗ್ಬೇಕು. ಬಸ್ಸಲ್ಲಿ ಅವ್ರು ಹೇಳ್ತಾರೆ, ಬೆಳಿಗ್ಗೆ ಫೋನ್ ಮಾಡಿದಾಗ ನಾವೇನಂತಾರೆ ಅಂತಂದರೆ ಬೇಡ ಅಂತಂದ್ವಿ, ಬಸ್ಸಲ್ಲಿ ಬಂದು ಕುಂತ್ಕೊಬಿಟ್ಟ. ಬೇಡಪ್ಪ ಕೆಳಗೆ ಇಳಿಸ್ಬೇಕಾಯ್ತು ನೀನು, ಯಾಕಂದ್ರೆ ಬಸ್ಸಲ್ಲಿ ಕುಣಿಸ್ಕೊಂಡೆ ಆ ಕಾಂಗ್ರೆಸ್ ಮುಖಂಡರು ಹಿಂಗೆ. ನಾನು ಬೇಡ ಅಂತ ಹೇಳಿದೆ, ಅವನೇ ಬಂದು ಕುಂತ್ಕೊಬಿಟ್ಟಿದ್ದಾನೆ, ನಾವೇನು ಮಾಡೋಕ್ಕಾಗುತ್ತೆ ಸರ್ ಅಂತಂದರು. ಆಯ್ತು ಬಂದು ಕುಂತ್ಕೊಂಡಲ್ವಾ, ಕೆಳಗೆ ಇಳಿಸ್ಬೇಕಾಯ್ತು. ಇದನ್ನು ಕರ್ಕೋದ್ಮೇಲೆ ನೀನು ಕರ್ಕೊಂಡ್ ಸಮಾವೇಶಕ್ಕೆ ಇಳಿಸ್ಕೊಂಡೆ, ತಲೆ ಲೆಕ್ಕ ಕಂಡಿಲ್ವಾ ನೀನು ಸರ್? ಇಲ್ಲ, ನಮಗೆ ಗೊತ್ತಿರೋ ಪ್ರಕಾರ ನಮ್ಮ ಕಮ್ಯುನಿಟಿ ವೈಸಿಂದ ಇವರು ಮಿಸ್ ಆಗಿದ್ದಾರೆ ಸರ್. ಈಗ ಒಂದು ನಿಮಿಷ, ಹೋಗಿರೋ ಪ್ರಾಣ ಅವ್ರ ಕೈಲಿ ತಗೊಂಡು ಕೊಡೋಕ್ಕೆ ಸಾಧ್ಯ ಇಲ್ಲ, ಗೊತ್ತಾಯ್ತಾ. ಅವ್ರದ್ದು ಆರ್ಥಿಕವಾಗಿ ಹಿಂದೆ ಉಳಿದಿದೆ. ನಾವು ಇಲ್ಲಿ ಹೆಣ ಮಡಿಕೊಂಡು ದುಡ್ಡು ಕೇಳ್ತಾ ಇಲ್ಲ ಸರ್. ಕರ್ಕೊ ಹೋಗಿರೋ ನಿಮ್ಮ ತಪ್ಪು. ಸಮಾವೇಶಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿದ್ದೀರಿ. ಅವ್ನು ನಿಮ್ಮ ಪಕ್ಷದ ಕಾರ್ಯಕರ್ತ, ಅವನು ಸಿದ್ದರಾಮಯ್ಯ ಸಾಹೇಬರು ಅಪ್ಪಟ ಅಭಿಮಾನಿ, SC ಮಹದೇವಪ್ಪ ಅವರು ಅಪ್ಪಟ ಅಭಿಮಾನಿ, ಅವರೇ ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ ಅಲ್ಲಿಗೆ. ಅವ್ರ ಕಡೆಯಿಂದ ಈ ಕುಟುಂಬಕ್ಕೆ ಒಂದು ಒಳ್ಳೆ ಪರಿಹಾರ ಸಿಗಬೇಕು, ಇದನ್ನು ನಮ್ಮ ಬೇಡಿಕೆಯಾಗಿದೆ. ಇಲ್ಲೇ ಜೀವನ ಅವರು ಸರ್ 4 ವರ್ಷದ ಹುಡುಗಿ ಅವಳು ಎಲ್ಲಿ ಸಂಪಾದನೆ ಮಾಡೋಕೆ ಹೋಗ್ತಾಳೆ ಸರ್? ಈಗ ನಾವು ಹೆಣ ಇಟ್ಕೊಂಡು ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ ಸರ್. ಇಲ್ಲಿ ಸರ್ ಆಬ್ವಿಯಸ್ಲಿ ಇವಾಗ ನಾವು ಬೆಳಗ್ಗೆಯಿಂದ ನಿರಂತರ ಸಂಪರ್ಕ ಮಾಡಿದ್ವಿ, ಬರ್ತೀವಿ ಏನು 3 ದಿವಸ 4 ದಿವಸ ಕಳ್ಕೊಂಡು ಸಾಹೇಬ್ರು ಮನೆಗೆ ಕರ್ಕೊಬತ್ತೀವಿ ಸರ್. ಹೆಣ ಮಡಿಕೊಂಡಿದ್ರೆ ನೀವು ಬಂದಿಲ್ಲ ನೋಡೋಕ್ಕೆ ನಿಮ್ಮ ಪಕ್ಷದ ಕಾರ್ಯಕರ್ತನ.
ಇನ್ನು ನಾವು ಮಣ್ಣು ಮಾಡಾದ್ಮೇಲೆ ನೀವು ಬರ್ತೀರಾ ಅಂತ ಏನು ಗ್ಯಾರಂಟಿ ಇದೆ ನಮಗೆ? ಓಕೆನಾ? ನಮ್ಮ ಉದ್ದೇಶ ಇದೆ. ಇನ್ನು ನಾವು ಇಲ್ಲಿದ್ದೀವಿ, ಬನ್ನಿ. ಯಾಕೆ ಕಾರ್ಯಕರ್ತರು ಇಲ್ವಾ? ಅಭಿಮಾನಿಗಳಿಲ್ವಾ? ಫ್ಲೆಕ್ಸ್ಗಳು ಬ್ಯಾನರ್ಗಳೆಲ್ಲ ಊರು ತುಂಬ ಹಾಕಿಸ್ಕೊಂಡಿದ್ರಿ. ಯಾರನ್ನಾರು ಒಬ್ಬನ ಕಳಿಸ್ಬಿಟ್ಟು ಏನಪ್ಪ ಏನಿತ್ತು ಅಂತ ಕುಶಲಪರಿ ವಿಚಾರಿಸ್ಕೊಳ್ಳಿ ಸರ್. ನಮ್ಮ ಅನಿಸಿಕೆ ನಾವು ಮಾಡಕ್ಕೆ ಬಿಡಲ್ಲ ಅಂತ ಕುಟುಂಬದವ್ರಿಗೂ ನಾವು ಅದನ್ನೇ ಮನವರಿಕೆ ಮಾಡ್ತಿದ್ದೀವಿ. ಈಗ ಅವರು ನಮ್ಮ ಜೊತೆ ಫರ್ಮಾಗಿ ಸ್ಟ್ಯಾಂಡರ್ಡಾಗಿ ನಿಂತಿದ್ದಾರೆ. ನಾವು ಮುಂದೆ ಈಗ ಇದೆ ನಿಮ್ಮದು ಬೈಟ್ ಆದಮೇಲೆ, ಈಗ ನಿಮ್ಮದು ಟೆಲಿಕಾಸ್ಟ್ ಆದಮೇಲೆ ಇನ್ನೂ 1 ಅವರ್ 2 ಅವರ್ ವೆಯ್ಟ್ ಮಾಡ್ತೀವಿ ಸರ್. ಅವ್ರು ಏನು ಡಿಸಿಷನ್ ತಗೋತಾರೆ ಅದ್ರ ಪ್ರಕಾರ ನಾವು ಮಾಡ್ತೀವಿ ಸರ್. ಸರ್ ನನ್ನ ಹೆಸರು ಮಾಧುರಾಜ್ ಮಡಿವಾಳ ಅಂತ, ಮೈಸೂರು ಜಿಲ್ಲಾ ವೀರ ಮಡಿವಾಳ ಜಾಗೃತಿ ಯುವ ಬಳಗದ ಅಧ್ಯಕ್ಷ.